ನಮ್ಮ ನೆರೆ ರಾಷ್ಟ್ರವಾದ ಪಾಕಿಸ್ತಾನವನ್ನು ಶತ್ರು ರಾಷ್ಟ್ರ ಅಂತ ಹೇಳಿ ಭಕ್ತರು ಬೊಬ್ಬೆ ಹೊಡಿತೀರಲ್ವ. ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂತಂದರೆ, ನಮ್ಮ ಪ್ರಧಾನಿ ಮೋದಿಯವರು ಪಾಕಿಸ್ತಾನವನ್ನು ಅಧಿಕೃತವಾಗಿ ಶತ್ರು ರಾಷ್ಟ್ರ ಎಂದು ಘೋಷಣೆ ಮಾಡಿದೆಯಾ? ಯಾಕಾಗಿ ಮಾಡಿಲ್ಲ ಅವರು? ಅದೇ ರೀತಿ ನೇಪಾಳವನ್ನು ಹಿಂದೂ ರಾಷ್ಟ್ರ ಎಂದು ಘೋಷಣೆ ಮಾಡಲಿಕ್ಕೆ ಆಗಿಲ್ಲ. ಯಾಕೆ? ಕೇವಲ ರಾಜಕೀಯ ಲಾಭಕ್ಕೋಸ್ಕರ ಒಂದು ದೇಶವನ್ನು ಶತ್ರು ರಾಷ್ಟ್ರ ಅಂತ ಸುಮ್ಮನೆ ಹೇಳಿ ಅಲ್ಲಿಗೆ ಬೀಫ್ ಎಕ್ಸ್ಪೋರ್ಟ್ ಮಾಡುವುದು, ಅವರ ಜೊತೆಗೆ ಒಳ್ಳೆ ರೀತಿಯ ಸಂಪರ್ಕದಲ್ಲಿರುವುದು ಎಷ್ಟು ಸರಿ ಹೇಳಿ? ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ. ಬಿಜೆಪಿಯವರು ಕೂಡ ಶತ್ರು ರಾಷ್ಟ್ರ ಅಂತ ಹೇಳೋಕ್ಕಾಗಲ್ಲ. ದಾರಿನಲ್ಲಿ ಹೋಗೋ ಲಫಂಗರೆಲ್ಲ ತೀರ್ಮಾನ ಮಾಡಲಿಕ್ಕಾಗಲ್ಲ. ವಿದೇಶಾಂಗ ಸಚಿವ ಇದನ್ನು ನೀತಿಯನ್ನು ಶತ್ರು ರಾಷ್ಟ್ರ ಅಂತ ಸರ್ಕಾರ ಘೋಷಣೆ ಮಾಡಲಿ. ಯಾರು? ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರಲ್ಲ, 56 ಇಂಚು. ನಾವೆಲ್ಲ ಫಸ್ಟ್ ಪಾಸ್ಪೋರ್ಟ್ ಮಾಡಿದಾಗ ಪಾಸ್ಪೋರ್ಟ್ ಈಸ್ ವ್ಯಾಲಿಡ್ ಥ್ರೂಔಟ್ ದಿ ವರ್ಲ್ಡ್ ಎಕ್ಸೆಪ್ಟ್ ಸೌತ್ ಆಫ್ರಿಕಾ ಅಂತ ಹಾಕಿರೋರು. ಸೌತ್ ಆಫ್ರಿಕಾಗೆ ನಮಗೆ ವೀಸಾ ಕೊಡ್ತಾ ಇರಲಿಲ್ಲ. ಬ್ಯಾನ್ ಮಾಡಿ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿ. ಅತಿ ಹೆಚ್ಚಿನ ಬೀಫ್ ಮಾಂಸ ಹೋಗ್ತಾ ಇರೋದು ಇಂಡಿಯಾ ದೇಶದಿಂದ. ಅತಿ ಹೆಚ್ಚಿನ ಸಕ್ಕರೆ ಮತ್ತು ಈರುಳ್ಳಿ ಆಮದು ಮಾಡ್ಕೊಳ್ತಾ ಇರೋದು ಪಾಕಿಸ್ತಾನದಿಂದ. ಮತ್ತೆ ಈ ಬಯಲಾಟ್ರಲ್ ಇದೆಯಲ್ಲ, ಅಂಡರ್ಸ್ಟ್ಯಾಂಡಿಂಗ್, ರಾಜತಾಂತ್ರಿಕ ಸಂಬಂಧಗಳೆಲ್ಲ ಕಡ್ದಾಕಿ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿ. ನೀವು ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡದೆ ನಾವ್ಯಾಕೆ ಘೋಷಣೆ ಮಾಡಬೇಕು? ಸರ್ಕಾರ ಇದೆ, ಜನ ಆರಿಸಿರ್ತಕ್ಕಂಥ ಸರ್ಕಾರ. ಇವ್ರು ಹೇಳೋದು ಹಿಂದುತ್ವವಾದಿ ಸರ್ಕಾರನೇ. ಇವ್ರು ಏನಾದರೂ 58 ಇಂಚು ನರೇಂದ್ರ ಮೋದಿ ಅಂದ್ರೆ ಜಾಸ್ತಿ ಹೇಳಿದ್ರೆ ನಾವು 52 ತಗೊಳ್ಳಿ, ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಡಿಕ್ಲೇರ್ ಮಾಡಲಿ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಂತ ಡಿಕ್ಲೇರ್ ಮಾಡಲಿ. ಇವ್ರು ಯಾಕೆ ಮಾಡಲ್ಲ? ಅಲ್ಲಿ ಬಿರಿಯಾನಿ ತಿನ್ಬೋದಾ ಹೋಗಿ? ಲಾಲ್ ಕೃಷ್ಣ ಅದ್ವಾನಿ ಅವರು ಲಾಹೋರ್ಗೆ ಹೋಗ್ಬಿಟ್ಟು ಮೊಹಮ್ಮದ್ ಅಲಿ ಜಿನ್ನಾ ಅವ್ರ ಮಜಾರ್ಗೆ ಹೋಗ್ಬಿಟ್ಟು, ಅಂದ್ರೆ ಸಮಾಧಿಗೆ ಹೋಗ್ಬಿಟ್ಟು, ಪ್ರಪಂಚದಲ್ಲಿ ದೊಡ್ಡ ಸೆಕ್ಯುಲರ್ ನಾಯಕ ಅಂತ ಹೋಗಿ ಬಂದ್ರಲ್ಲ. ನಾವ್ಯಾರು ಹೇಳೋದಿಲ್ಲ. ಮೊಹಮ್ಮದ್ ಅಲಿ ಜಿನ್ನಾ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಡಿವಿಷನ್ ಅಂತ ಹೇಳ್ತೀವಿ. ಅದೇನೇನು ಹೇಳಿದ್ರಲ್ಲ, ಪ್ಯಾಂಟ್ ಪಿಚ್ ಎಲ್ಲ ನೋಡಿದ್ರು, ಹೊಡೆದ್ರು ಅಂತ. ವಾಪಸ್ ರಾತ್ರಿನ ಯಾರೂ ಹಿಡಿಲಿಲ್ಲ. ಇಡೀ ದೇಶ ಆಕ್ರೋಶವಾಗಿತ್ತು. ನಾನು ಸಹ ಹರಿಯಾಣದಲ್ಲಿ ಒಂದು ಕ್ಯಾಪ್ಟನ್ ತೀರೋಗಿದ್ದವ್ರ ಮನೆಗೆ ಹೋಗಿದ್ದ. ಹೆಣ್ಮಗಳು ಗೋಲ್ಡ್ ನೋಡೋಕ್ಕಾಗಲ್ಲ, 26 ಜನ ಸತ್ತರು ತಾನೆ. ಆಗಾದರೂ ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಬೇಕಲ್ಲ. ಅವನು ಯಾವನ ಹೋಗಿ ದುಬೈಯಲ್ಲಿ ಕ್ರಿಕೆಟ್ ಆಡಿಸ್ತಾನೆ ಪಾಕಿಸ್ತಾನದ ಜೊತೆ ಅಂದ್ಬಿಟ್ಟು ನಾವೆಲ್ಲ ಅದು ಒಪ್ಕೋಬೇಕೇನೋ? ಅಮಿತ್ ಶಾ ಅವ್ರ ಮಗ ಕ್ರಿಕೆಟ್ ಅಧ್ಯಕ್ಷ, ದುಡ್ಡು ಲಕ್ಷಾಂತರ ಕೋಟಿ ಅಲ್ಲಿ ವ್ಯವಹಾರ ನಡೆಯುತ್ತೆ. ಅದಕ್ಕೋಸ್ಕರ ದೇಶ ಗೀಶ ಎಲ್ಲ ಬಿಟ್ಬಿಡೋದು, ಅಲ್ಲಿ ಮ್ಯಾಚ್ ಆಡೋದು. ಎಲ್ಲಿಗೆ ಬಂತದು? ಅಲ್ಲ, ಹಿಂದಿನ ಸರ್ಕಾರ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಹೇಳಿದ್ರು, ಎಲ್ಲಿ ತನಕ ಉಗ್ರವಾದವನ್ನ ಪಾಕಿಸ್ತಾನ ನಿಲ್ಲಿಸೋದಿಲ್ಲ ನಾವು ಅವ್ರ ಹತ್ರ ಮಾತಾಡೋದಿಲ್ಲ ಅಂದ್ರು. ಯಾವುದೇ ರೀತಿಯ ರಾಜತಾಂತ್ರಿಕ ಮಾತುಕತೆ ನಡೆಯೋದಿಲ್ಲ ಅಂದ್ರು. ನವಾಜ್ ಶರೀಫ್ ಅವ್ರ ಮೊಮ್ಮಗಳ ಬರ್ಡೇ ಅಂತ ಹೇಳಿ ಕರೀದೇನೆ ಅಲ್ಲಿ ಹೋಗ್ಬಿಟ್ಟು ಬರ್ಡೇ ಮಾಡ್ಕೊಂಡ್ ಬರೋದು ಯಾವ ರಾಜತಾಂತ್ರಿಕ ನೀತಿ ಸ್ವಾಮಿ?